ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ. ಪಡ್ಕೊಳ್ಳೋದಲ್ಲ ಭಾಳ ಸುಲಭ, ಸಂತೋಷ ಅನ್ನಿಸ್ತದೆ ಪಡ್ಕೊಂಡಾಗ. ಏನಾದರೂ ಪಡ್ಕೊಂಡ್ರೆ ಸಂತೋಷ ಅನ್ನಿಸ್ತದೆ, ಆದರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗದು. ಇದೊಂದು ದೊಡ್ಡ ಜೀವನ ಮೌಲ್ಯ. ಮೌಲ್ಯ ಅಂದರೆ ಏನು? ನಿಜವಾದ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ಬೆಲೆ ಅಂತ ಅರ್ಥ. ದಯವಿಟ್ಟು ಗಮನಿಸಿ, ನೀವು ಯಾವುದೇ ವಸ್ತು, ನೀವು ಹೊಸ ಕಾರ್ ತೊಗೊಂಡೆ ಅಂತ ಹೇಳ್ರಿ, ಎಷ್ಟು ಕೊಟ್ರಿ? ಹೊಸ ಶರ್ಟ್ ತೊಗೊಂಡ್ರೆ ಎಷ್ಟು ಆಗ್ತಿದೆ ಶರ್ಟಿಗೆ? ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ಅಳೆಯೋದು ರೊಕ್ಕದಿಂದ, ದುಡ್ಡಿನಿಂದ. ಆದರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರುಗೊಂದು ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದರು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಅಂದರೆ ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಇದೆ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದೆ ರೀ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅಂದ್ರೆ ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು? ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದೆ, ಎಲ್ಲಿ ಮಲ್ಕೋಬೇಕು ಅಂತ ನೋಡಿದೆ. ಒಂದು ಮನೆ ಮುಂದೆ ಕಟ್ಟಿತ್ತು, ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ಹೋಗ್ತಾನೆ, ಹಂಗೆ ಕಣ್ಣು ಮಲ್ಕೊಂಡಾನ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗ್ಲ ಬಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ. ಹೌದಾ, ಗೊತ್ತಾಗಲಿಲ್ಲ ನನಗೆ. ಆತು ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ, ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡಿನ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವಾಗ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾಯ್ತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾಯ್ತು, ರಿಸಿಟ್ ಹೆಂಗೆ ಬಂತು ನಿನಗೆ ಅಂತ ಅಜ್ಜಿ ಹೇಳಿದ್ಲಂತ. ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಹಳ್ಳಿಕ್ಕೆ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡಿದವ್ ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಎಷ್ಟು ಚಂದ ಮಾತದ. ಅಷ್ಟು ಮಂದಿಗೆ ಚಲೋ ಮಾಡಿದವ್ ನರಕಕ್ಕೆ ಹೆಂಗೆ ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಈ ಮೌಲ್ಯಗಳಂದಾಗ ನನಗೊಂದು ನೆನಪಾಗೋದು, ಮೌಲ್ಯಗಳನ್ನು ಹೆಂಗೆ ಕಲಿಸೋದು, ಹೆಂಗೆ ಮಕ್ಕಳಿಗೆ ಮೌಲ್ಯಗಳನ್ನು ಮಕ್ಕಳಿಗೆ ಭಾಷಣ ಮಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಲೇಖನ ಬರೆದು ಕಲಿಸ್ಲಿಕ್ಕೆ ಆಗೋದಿಲ್ಲ. ನಡೆದೇ ತೋರಿಸ್ಬೇಕಾಗ್ತದೆ, ನಡೆದೇ ತೋರಿಸ್ಬೇಕು. ಬೇರೆ ಹಾದಿ ಇಲ್ಲ, ನಾನು ಬೇರೆ ಹಾದಿ ಇಲ್ಲ.